ಅಡುಗೆ ಮನೆಗೆ ಸ್ವಾಗತ. ನಾನು ಬಟಾಣಿ, ಆಲೂಗಡ್ಡೆ, ಈರುಳ್ಳಿ, ಒಂದು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ ರೀತಿನ ಆಲೂನ ಸಿಪ್ಪೆನ ತೆಗಿಬೇಕು. 2 ಆಲೂ ತೊಗೊಂಡಿದ್ದೀನಿ. ಆಲೂಗಡ್ಡೆನ ಈ ರೀತಿನ ಸಿಪ್ಪೆನ ತಕ್ಕೊಂಡು ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಬಟ್ಲಲ್ಲಿ. ಈ ರೀತಿ ನೀಟಾಗಿ ಸಿಪ್ಪೆನ ತಕ್ಕೊಂಡು ನೀರಲ್ಲಿ ಹಾಕ್ತಿದ್ದೀನಿ ನೋಡಿ. ಈ ಥರ ಇದನ್ನು ಇದೇ ರೀತಿ ಸಿಪ್ಪೆನ ತಕ್ಕೊತಾ ಇದ್ದೀನಿ. ಪೂರ್ತಿಯಾಗಿ ತಕ್ಕೊಂಡು ನೀರನ್ನ ಬೇರೆ ನೀರಲ್ಲಿ ಹಾಕಬೇಕು. ಈ ರೀತಿ ಬೇರೆ ನೀರನ್ನ ತೊಗೊಂಡಿದ್ದೀನಿ. ಕಟ್ ಮಾಡಿಕೊಂಡು ನಮ್ಗೆ ಯಾವ ಸೈಜ್ ಬೇಕು ಆ ಸೈಜಿನಲ್ಲಿ ಕಟ್ ಮಾಡಿಕೊಂಡು ಈ ನೀರಲ್ಲಿ ಹಾಕಬೇಕು. ಇದರ ರಸ ಇರುತ್ತಲ್ಲ, ಅದು ನೀರಲ್ಲಿ ಹೋಗುತ್ತೆ. ಈ ರೀತಿ ಸಣ್ಣಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಆಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟನ್ನು ಕಟ್ ಮಾಡಿಕೊಂಡು ನೀರಲ್ಲಿ ಇಟ್ಕೊತಾ ಇದ್ದೀನಿ. ಇದನ್ನು ತೆಗೆದಿಟ್ಕೊಳ್ಳೋಣ. ಇವಾಗ ಈರುಳ್ಳಿ, ಮೆಣಸಿನ್ಕಾಯಿ ಕಟ್ ಮಾಡ್ಕೋಬೇಕು. ಈರುಳ್ಳಿನ ಸಣ್ಣಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸಿಪ್ಪೆ ತಕ್ಕೊಂಡು ಇದು ಮಧ್ಯಕ್ಕೆ ಗಟ್ಟಿಯಾಗಿ ಬರುತ್ತಲ್ಲ, ಅದನ್ನು ತೆಗಿತಾ ಇದ್ದೀನಿ. ಈ ರೀತಿ ಸಣ್ಣದಾಗಿ ಹೆಚ್ಚಿಕೋಬೇಕು. ಇವಾಗ ಮೆಣಸಿನ್ಕಾಯಿನ ಕಟ್ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿನ ಇನ್ನೂ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕು. ನಾನು ಗ್ಯಾಸ್ನ ಹಚ್ತಾ ಇದ್ದೀನಿ. ಇದ್ರ ಮೇಲೆ ಒಂದು ಪಾತ್ರೆನ ಇಟ್ಕೊತಾ ಇದ್ದೀನಿ. ಇದಕ್ಕೆ 2 ಸ್ಪೂನು ಎಣ್ಣೆನ ಹಾಕ್ತಾಯಿದ್ದೀನಿ. ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡಿರೋವು ಇಟ್ಕೊಂಡಿದ್ದೀನಿ. ಈ ಪಾತ್ರೆ ಬಿಸಿಯಾಗಿದೆ. ಇದಕ್ಕೆ 2 ಸ್ಪೂನು ಎಣ್ಣೆನ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಎಣ್ಣೆ ಬಿಸಿ ಆದಮೇಲೆ ಬಟಾಣಿನ ಹಾಕ್ತಾಯಿದ್ದೀನಿ. ನೆನೆಸಿಟ್ಟಿರೋ ಬಟಾಣಿ, ರಾತ್ರಿನೇ ನೆನೆಸಿಟ್ಟಿರೋದು. ಒಂದೇ ಹಾಕಿ ನೋಡ್ತಾಯಿದ್ದೀನಿ, ಎಣ್ಣೆ ಬಿಸಿಯಾಗಿದೆ. ಇವನ್ನ ಬಟಾಣಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದರಲ್ಲಿ ಚಮಚನ ಆಡಿಸ್ಕೊಂಡು ಈಗ ಹಾಲನ್ನು ಹಾಕ್ತಾಯಿದ್ದೀನಿ. ನೀರಲ್ಲಿ ತೆಗೆದಿರೋದು ಆಲೂಗಡ್ಡೆನ ಕಟ್ ಮಾಡ್ಕೊಂಡಿರ್ತೀನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಇದಾಗಬೇಕು, ಬೇಯಬೇಕು. ಇವಾಗ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕೈ ಆಡಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಅರಿಶಿನ, ಉಪ್ಪು ಹಾಕಬೇಕು, ಕಲರ್ನ. ಈ ರೀತಿ ಆಗುತ್ತೆ. ಈಗ ಮಿಕ್ಸ್ ಮಾಡಿಕೊಂಡು
ಸ್ವಲ್ಪ ನೀರು ಹಾಕ್ಕೋಬೇಕು. ಈ ರೀತಿ ಕೈ ಆಡಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ತಳ ಹಟ್ಕೋಬಾರ್ದು, ಇನ್ನೂ ಸ್ವಲ್ಪ ನೋಡಿಕೊಂಡು ಆಮೇಲೆ ಹಾಲು ಬಟಾಣಿ ಮತ್ತು ಬೇಯೋ ಥರ ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇದು ಮನೇಲಿ ಮಾಡಿದ್ದು ಗರಂ ಮಸಾಲ, ಧನಿಯಾ ಪೌಡ್ರು, ಮನೇಲಿ ಪುಡಿ ಮಾಡ್ಕೊಂಡಿರೋದು. ಇದು ನೀರು ಸ್ವಲ್ಪ ಎಷ್ಟು ಬೇಕು ನಮಗೆ ಆಲೂಗಡ್ಡೆ ಬೇಯೋವರೆಗೂ ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದೀಲಿ. ನೋಡಿ, ಈ ಥರ ಕುದೀತಾ ಇದೆ. ಇನ್ನೂ ನೀರು ತುಂಬ ಇದೆ. ಹಾಲು ಹಸಿದೇ ಹಾಕಿದ್ವಲ್ಲ ಆಲೂಗಡ್ಡೆನ, ಅದಕ್ಕೆ ಸ್ವಲ್ಪ ಬೇಯಬೇಕು. ನೋಡಿ, ಈಗ ರೆಡಿಯಾಗಿದೆ. ಇದು ಚೆನ್ನಾಗಿ ಬೇಯ್ದಿದೆ. ನೋಡಿ, ಸರ್ವ್ ಮಾಡಬೇಕು. ಈ ರೀತಿ ತುಂಬ ಚೆನ್ನಾಗಿದೆ. ಚಪಾತಿ, ಪೂರಿ, ಆಲೂ ಪೂರಿ ಸೂಪರಾಗಿರುತ್ತೆ.